ನೈಟು ಓಟ್ಸ್ನ ಸೋಪ್ ಮಾಡಿದ್ದೆ ತಿನ್ನೋಕ್ಕೆ, ಅದನ್ನ ಗೆತ್ತಿಗೆ ಬಿಟ್ಟರೆ ನಾವು ಬಂದು ತಿನ್ನೋಷ್ಟಿಗೆ ಕರೆಕ್ಟಾಗಿರ್ತದೆ. ಅಷ್ಟೊಂದು ಕೋಲ್ಡಾಗಿ ತಿನ್ನಬಾರ್ದು. ಓಕೆ, ರೆಡಿಯಾಗಿದೆ ಪೋಸ್ಟ್ ವರ್ಕೌಟ್ ಮೀಲ್. ಇದು ಕುಡಿಯೋದು ಕ್ರಿಯೇಟಿನ್. ಡೈಲ್ಯೂಟ್ ಡಿಸಾಲ್ವ್ ಹೋಗ್ಬೇಕು ನೀರಲ್ಲಿ, ಮೇನ್ ಅದೇ ಇರೋದು. ಟೇಬಲ್ ಮೇಲೆ ಏನು ಕೊಟ್ಟಿದ್ದಾನೆ 40 ಸೆಕೆಂಡ್ಸಲ್ಲಿ ಡಿಸಾಲ್ವ್ ಆಗ್ತದೆ ಅಂತ, ಬಟ್ ಇದು ಥರ ಒಂದು 1 ಮಿನಿಟ್ 1.5 ಮಿನಿಟ್ ತಗೊತವೆ. ಕ್ರಿಯೇಟಿನ್ ಕುಡ್ದಾಯ್ತು, ಜಿಮ್ಗೆ ಹೋಗಿ ಸಕ್ಕತ್ತಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗೋಣ. ವಾವ್, ಯಾವ ತರ ವ್ಯೂ ಗುರು. 8 ವರ್ಷ ಮುಂಚೆ ಈ ರೇವಾ ಕಾಲೇಜ್ ಜಾಯಿನ್ ಆಗುವಾಗ ನಾನು ಇಷ್ಟೊತ್ತಿಗೆಲ್ಲ 7:30ಗೆಲ್ಲ ಇಲ್ಲಿ ಬಂದ್ಬಿಡ್ತಾ ಇದ್ದೆ. ಆ ಟೈಮಲ್ಲಿ ಏನ್ ಕೆಲ್ಸ, ಎದ್ದೋದು ಬೇಗ ಬೇಗ, ಬಾಯ್ಸ್ ಬರ್ತಾರೆ, ಬಂದ್ರೆ ಎಲ್ಲಾದ್ರೂ ಊರ್ ಮೇಯಕ್ ಹೋಗೋದು, ಅಷ್ಟೇ ಕೆಲ್ಸ ಅಲ್ವಾ. ಈ ನಡುವೆ ಬ್ಯಾಂಗ್ಳೂರ್ ಅಂತೂ ಒಳ್ಳೆ ಕೆನಡಾ ತರ ಫೀಲ್ ಆಗ್ತಿದೆ ಗುರು. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಚಳಿ. ಆಗ್ತಾನೆ ಇಲ್ಲ ಆ ತರ ಚಳಿ. ಇಷ್ಟೊತ್ತಿಗೆ ನಾನು ಫುಲ್ ಅವರ್ ಹಾಕಿದೀನಿ ನೋಡ್ರಿ, ಆದ್ರೂ ಚಳಿ. ನಮ್ ಬಾಸು ಹರಹರ ಮಹಾದೇವ್ ಇಲ್ಲೇ ಇರ್ತಾರೆ. ಇವ್ರನ್ನ ಹೋಗಿ ಮೀಟ್ ಆದ್ರೆ ಮಾತ್ರನೇ ನಾವು ಮಂಡೇ ಜಿಮ್ ಆದ್ಮೇಲೆ ನಾವು ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಜಿಮ್ ಅಂತೂ ಸೈಕ್ ಆಗಿದೆ ಇವತ್ತು. ಹೋಗಿ ಬೈಕ್ ಓಡಿಸೋಣ. ಓಕೆ, ವಾರ್ಮ್ ಅಪ್ ಮಾಡ್ಕೊಂಡು ನೆಕ್ಸ್ಟ್ ವಿಲ್ ಸ್ಟಾರ್ಟ್ ಅವರ್ ಡೈಲಿ ಜರ್ನಿ ಗೈಸ್. ಬರೋಕ್ಕೆ ಮುಂಚೆ ಹೋಗ್ಬೇಕಾ ಬೇಡವಾ ಅಂತದೆ. ಡೈಲಿ ಅದೇ ಥರ ಮೈಂಡ್ ಸೆಟ್. ಅಂದರೆ ಒಂದು ಸತಿ ಜಿಮ್ಮಿಗೆ ಬಂದುಬಿಟ್ರೆ ಅದು ಅಲ್ಲಿಂದ ಕಾನ್ಫಿಡೆನ್ಸ್ ಬರ್ತದೋ ನೆಕ್ಸ್ಟ್ ಲೆವೆಲಾಗಿ ಟೆಸ್ಟೋಸ್ಟೆರೋನ್ ಬೂಸ್ಟ್ ಆಗಿ ಏನು ಬೇಕಾ ಮಾಡ್ಬೋದು ಜಗತ್ತಲ್ಲ ಅಂತ ಒಂಥರ ಮೈಂಡ್ ಸೆಟ್. ಜಿಮ್ಗೆ ಹೋಗೋರು ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇದು ನಾನು ಗುಡ್ಡೆ ಹಾಕಿರೋ ಕಾಲೇಜು, ಡಿಗ್ರಿಯಲ್ಲಿ ಇದು. ಓಕೆ, ಇಷ್ಟೊಂದು ದಿವಸ ನಮ್ಮ ಮಮ್ಮಿಗೆ ಬರ್ತಾ ಇರೋ ಡೌಟ್ ಇವಾಗ ನನಗೆ ಬರ್ತಾ ಇದೆ. ಏನಪ್ಪಾ ಅಂದ್ರೆ 7:30ಗೆ ಜಿಮ್ ಎಂಟರ್ ಆದೆ, 10:20 ಆಗ್ತಾ ಇದೆ, ಇವಾಗ ಜಿಮ್ ಎಕ್ಸಿಟ್ ಆಗ್ತಾ ಇದ್ದೀನಿ. ಇಷ್ಟೊತ್ತು ಏನ್ ಮಾಡ್ತಾ ಇದೆ ಅಂತ ನಾನೇ ರೀಕಾಲ್ ಮಾಡ್ಕೊಂಡ್ರೆ, ಸ್ಪಿಟ್ ವರ್ಕೌಟ್ 2 ವೇರಿಯೇಷನ್ ಮಾಡಿದೆ. ಒಂದು ಚೆಸ್ಟ್ ಮಾಡಿದೆ, ಟ್ರೈಸಿಪ್ ಮಾಡಿದೆ. ಚೆಸ್ಟಿಗೆ 45 ಮಿನಿಟ್ಸ್ ಅನ್ಕೊಳ್ಳಿ, ಮತ್ತೆ ಬಫರ್ ಪೀರಿಯಡ್ 15 ಮಿನಿಟ್ಸ್. ಹಂಗೆ ಹಿಂಗ್ ತಿರ್ಗಾಡೋದು ಒಂದೊಂದು ಸೆಟ್ ವೇರಿಯೇಷನ್ಗೆ ಅಂದ್ರೆ. ಮತ್ತೆ ಟ್ರೈಸಿಪ್ ಮಾಡುವಾಗ 45 ಮಿನಿಟ್ಸ್ 15 ಮಿನಿಟ್ಸ್ ಬಫರ್ ಪೀರಿಯಡ್ ಅಂದ್ರೆ 2 ಅವರ್ಸ್ ಆಯ್ತು. ಮತ್ತೆ ಇನ್ಕ್ಲೈನ್ 15 ಮಿನಿಟ್ಸ್ ಮಾಡಿದೆ ಅಷ್ಟೇ. ಮಿಕ್ಕಿ ಟೈಮ್ನ ಏನ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತದೆ. ಅಲ್ಲಿ ನಮ್ಮ ರೇವಾ ಹತ್ರನೇ ಕರ್ನಾಟಕ ಬ್ಯಾಂಕ್ ಇದೆ, ಅಲ್ಲಿ ಪಕ್ಕದಲ್ಲಿ ಕೋಟಕ್ ATM ಇದೆ. ಅಲ್ಲಿ ಏನಕ್ಕೆ ತೆಗೆಯೋದಂತ ಇಲ್ಲಿ ಕೋಟಕ್ ಬ್ಯಾಂಕ್ ಇದೆ, ಇಲ್ಲೇ ಒಂದು ATM ಅಲ್ಲಿ ವಿಡ್ರಾ ಮಾಡ್ಕೊಳ್ಳೋಣ ಅಲ್ವಾ. ಅಲ್ಲೋದ್ರೆ ಪಾರ್ಕಿಂಗು ಇರೋಲ್ಲ ಆ ಬ್ಯಾಂಕ್ ಹತ್ರ. ಇಲ್ಲೇ 1500 ರೂಪೀಸ್ ವಿಡ್ರಾ ಮಾಡ್ಕೊಂಡು ನಮ್ಮ ಮಮ್ಮಿ ಕೈಲಿ ಕೊಟ್ಬಿಡ್ಬೇಕು ಫಸ್ಟು. ಕ್ವಿಕ್ಕರಲ್ಲಿ ಕೆಲಸ ಮಾಡ್ತಾ ಇರುವಾಗ ಈ ಕಾರ್ಡ್ನ 500 ರೂಪಾಯಿ ಕೊಟ್ಟು ನಾನು ಈಸ್ಕೊಂಡಿದ್ದೆ ನೋಡ್ರಿ. ಹಿಂಗೂ ಕಾರ್ಡ್ ನಂಬರ್ ಕಾಣಿಸ್ತಾ ಇಲ್ಲ ತಾನೆ, ಸ್ಕ್ಯಾಮ್ ಗೇಮ್ ಮಾಡಿಬಿಟ್ರೆ ಆಮೇಲೆ ನನಗೆ. ಚೆನ್ನಾಗಿದೆ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು. ಟೈಮ್ ಟ್ರಾವೆಲ್ ಮಾಡಬೇಕಂತ ತುಂಬ ಆಸೆ ಇದೆ. ATM-ಅಲ್ಲಿ ಬೇರೆ 100 ರೂಪಾಯಿ ನೋಟ್ ಇರೋದಂತೆ, 3000 ರೂಪಾಯಿ ಮಾತ್ರ ಲಿಮಿಟ್ ತೆಗೋಕ್ಕಾಗೋದು. ನಾವು 1500 ರೂಪಾಯಿ ಅಲ್ವಾ ಬಚಾವಾದ್ವಿ ಇವತ್ತು. ಫ್ರೆಶ್ ಅಪ್ ಆಗಿದ್ದು, ಇವಾಗ ಪ್ರೋಟೀನ್ ಕುಡಿಬೇಕು.
ಫುಲ್ ಫೈರ್ ಆಗಿದ್ದಾನೆ. ಈ ಕಡಿಗೆ ಕೂಡ ಅದ್ರ ಯಾಕೋ ಚೋಟು ಯಾಕೋ ಕ್ರಿಸ್ತಾ ಇದೆಯಾ? ಲವ್ ಯು ಚೋಟು ಚೋ ಓಕೆ, ಪ್ರೋಟೀನ್ ಕುಡಿದಿದ್ದಾಗಿತ್ತು. ಇವಾಗ ಹೋಗ್ಬಿಟ್ಟು ನಾವು ತೂಕ್ ಮಾಡಿಕ್ಕಿರೋ ಓಟ್ಸ್ ಕುಡಿಬೇಕು. ಲವ್ ಯು ಸೊಲ್ಲೆ. ಲವ್ ಯು. 25 ಗ್ರಾಮ್ಸ್ ಪ್ರೋಟೀನ್ ಇಲ್ಲೇ ಸಿಕ್ತು ನಮಗೆ. ಅದ್ರ ಜೊತೆಗೆ ಎಕ್ಸ್ಟ್ರಾ 10 ಗ್ರಾಮ್ಸ್ ಆಫ್ ಎಗ್ ವೈಟು. ಅಲ್ಟಿಮೇಟ್ ಟೇಸ್ಟು. ವರ್ಕೌಟ್ ಮಾಡಿಬಿಟ್ಟು ಈ ಥರ ತಿಂದರೆ ಸಕ್ಕದಾಗಿ, ಈ ಥರ ಬೈಸಿಪ್ ಬೇಕಂದರೆ ಮಸ್ತಾಗಿ ವರ್ಕೌಟ್ ಮಾಡಬೇಕು, ಸಕ್ಕದಾಗಿ ತಿನ್ನಬೇಕು, ಪ್ರೋಟೀನ್ ಫುಡ್ನ ತಿನ್ನಬೇಕು. ಓಟ್ಸ್ ಕಂಪ್ಲೀಟ್ ಮಾಡ್ಕೊಂಡು ಇವತ್ತೇನು ಮಾಡೋಣ ಅಂತ ನೋಡೋಣ. ಬ್ಲಾಗ್ ಸ್ಟಾರ್ಟ್ ಮಾಡೋ ಟೈಮ್ ಏನೇನು ಕೆಲಸನೋ ಹೋಗ್ತವ್ರೆ ಗುರು. ನನಗೆ ಬೇಜಾರು ಆಗ್ತಾಯಿದೆ ನೋಡಿ. ಹೋಗ್ಬಿಟ್ಟು ಈ ಚಪ್ಪಲಿ ಹೊಲ್ಸ್ಕೊಂಬಾ ಅಂತ ಹೇಳ್ತವ್ರೆ. ಆಗಲ್ಲ ಅಂತ ಹೇಳಿದ್ರೆ ಕೇಳ್ತಾನೆ ಇಲ್ಲ. ಆ ಚಪ್ಪಲಿ ಹೊಲ್ಸೋರಿದ್ದಾರೆ, ಹೊಲ್ಸ್ಕೊಂಡು ಬರಲೇಬೇಕಂತವ್ರೆ. ಇವನು ಕೂತ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಂತ ಟಾರ್ಚರ್ ಮಾಡ್ತಾನೆ. ಒಂದು ಕಡೆ ನನ್ಗಿಂತ ಮುಂಚೆ ರೆಡಿಯಾಗಿ ಕೂತಿದ್ದಾನೆ, ನನ್ನ ಕೂತ್ಕೊಂತ ನೋಡಿ. ಅವ್ನು ಕೂತ್ಕೊಂಡಿರೋ ಸ್ಟೈಲ್ ನೋಡಿ ಹೆಂಗೆ ಕೂತಿದ್ದಾನೆ. ಹೇಯ್ ಮೊಟ್ಟೆ ತಲೆಯ ಲವ್ ಯು ಸೊಲ್ಲೆ. ಸರಿ, ಓಕೆ, ಈ ಟಾಸ್ಕ್ ಕಂಪ್ಲೀಟ್ ಮಾಡಿ ಹಂಗೆ ಫ್ಯಾಕ್ಟ್ರಿಗೆ ಹೋಗೋಣ. ಗುರು ಕೆಲಸ ಬಿಟ್ಟು 1.5 ತಿಂಗಳಾಗ್ತಾ ಇದೆ. ಇಷ್ಟು ದಿವಸ ನನ್ನ ಕೆಲಸ ಡೈಲಿ ರೂಟೀನ್ ಏನಂದ್ರೆ ಜಿಮ್ಗೆ ಹೋಗ್ತಾ ಇದ್ದೆ. ಜಿಮ್ಗೆ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತಿಂದು ಫ್ಯಾಕ್ಟ್ರಿಗೆ ಹೋಗಿ ಕುತ್ಕೊಂತಾ ಇದ್ದೆ. ಅಲ್ಲಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಹಂಗೆ ಮನೆಗೆ ಬಂದು ಚಿಕನ್ ತಿನ್ಕೊಂಡು ತಿರ್ಗಾ ಫ್ಯಾಕ್ಟ್ರಿಗೆ ಹೋಗಿ ಕುತ್ಕೊಂತಾ ಇದ್ದೆ. ಲೇಬರ್ಸ್ ನ ಸೆಟ್ ಮಾಡ್ಕೊಂತಾ ಇದ್ದೆ. ಯಾವ್ದಾದ್ರು ಲೋಡ್ ಹೋದ್ರೆ ಲೋಡಲ್ಲಿ ಹೋಗಿ ನೋಡ್ತಾ ಇದ್ದೆ ಹಿಂದ್ಗಡೆ. ಈ ತರ ಇತ್ತು. ಇವಾಗ ನೋಡಿದ್ರೆ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಿಟಕಿ ಓಡಿಸೋಂತವ್ರೆ. ಸರಿ ಆಯ್ತು, ಟಾಸ್ಕ್ 1 ಕಂಪ್ಲೀಟೆಡ್ ಅಂದ್ರೆ ಇವತ್ತು ಟಾಸ್ಕ್ 2 ಕೊಟ್ಟಿದ್ದಾರೆ, ಚಪ್ಪಲಿ ಹೊಲ್ಸ್ಕೊಂಬಾ ಅಂತ. ಮನೆಗೋಸ್ಕರ ತಾನೇ ಮಾಡ್ತಾ ಇದೀವಿ. ಅದು ನಮ್ಮ ಮಮ್ಮಿ ಹೇಳ್ಬಿಟ್ಟವ್ರೆ, ಶಿವಗಾಮಿ ದೇವಿ ಏನ್ ಹೇಳಿದ್ರು ಮಾಡ್ಲೇಬೇಕು, ಇದಂದ್ರೆ ಅಟ್ಯಾಕ್ ಮಾಡ್ತಾರೆ ಸುಮ್ನೆ. ಅಷ್ಟೇ ಗುರು, ಎಲ್ಲ ಗುಡ್ಸ್ ಆಯ್ತು. ಇವಾಗ ರಾಜ ತರ ಇವಾಗ ಕಾಲ ಹಾಕೊಂಡು ಆರಾಮಾಗಿ ಕುತ್ಕೋಬಹುದು. ನಮ್ದೇ ಜೀವನ ಇವಾಗ. ನಾವೇ ರಾಜ, ನಾವೇ ಮಂದ್ರಿ. ಆದ್ರೆ ಏನ್ ಮಾಡೋದು, ಕೆಲ್ಸವ್ರೆಲ್ಲ ಕೆಲ್ಸವ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ಈ ತರ ಜೀವನ ನಾವು. ಹಂಗೆ ಇವಾಗ ಫ್ಯಾಕ್ಟ್ರಿಯಿಂದ ಹೊರಟೆ ಗಾಯ್ಸ್. ಹೋಗ್ಬಿಟ್ಟು ಮನೆಯಲ್ಲಿ ಚಿಕನ್ ಮಾಡಕ್ ಹೇಳ್ದೆ. ಆಲ್ರೆಡಿ ಸರ್ಸಮ್ಮಗೆ ಹೇಳಿದ್ದೆ, ನಮ್ಮ ಮಮ್ಮಿನೇ ಆಲ್ರೆಡಿ ಚಿಕನ್ ಮಾಡಮ್ಮ ಅಂತ ಹೇಳಿದೀನಿ. ಹೋಗ್ಬಿಟ್ಟು ಇವಾಗ ಚಿಕನ್ ಮತ್ತೆ ಎಗ್ ಬ್ಯಾಟಿಂಗ್ ಮಾಡ್ಬೋದು. ಸ್ವಲ್ಪ ಕಾಪ್ಸ್ ತಗೊಂಡ್ರೆ ಜೀವನ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಲಂಚ್ ಮಾಡೋ ಟೈಮ್ ಬಂತು. ನಮ್ಮ ಸರ್ಸಮ್ಮ ಹೇಳಿದೆ ಪ್ರಿಪೇರ್ ಮಾಡ್ರಿ ಚಿಕನ್ ಅಂತ. ಆಲ್ರೆಡಿ ಶಿ ಪ್ರಿಪೇರ್ಡ್. ಓಕೆ, ಚಿಕನ್ ರೆಡಿ. ಅದ್ರ ಜೊತೆಗೆ ನಮ್ಗೆ ಬೇಕಾಗಿರೋದು ಸ್ವಲ್ಪ ಕಾಬ್ಸ್ ಇರಲೇಬೇಕು. ಅಂದರೆ ಕಾಬ್ಸ್ ಇಲ್ಲ ಅಂದರೆ ನಮ್ಮ ಜೀವನ ಓಡೋಣ. ಓಕೆ, ನಂಗೆ ಗೊತ್ತಾಗಿರೋ 250 ಗ್ರಾಮ್ಸ್ ಬರ್ತದ. ಓಕೆ ಡನ್. ಇದ್ರ ಜೊತೆಗೆ ಕುಕುಂಬರ್ ಮಿಕ್ಸ್ ಆಗ್ತದೆ. ಅಮ್ಮಿ ಕುಕುಂಬರ್ ಕದಾ ಸಾಕಾಗಲ್ಲ ಅನ್ಕೊಂತೀನಿ, ಅದಕ್ಕಿಂತ ಚಿಕ್ಕದಿದೆ, ಬಟ್ ಇದೇ ಬೆಟರ್. ಕುಕುಂಬರ್, ಕಾಬ್ಸ್, ಚಿಕನ್, ಎಗ್, ಫುಲ್ ಪ್ರೋಟೀನ್ ರೆಡಿ. 85 ಗ್ರಾಮ್ಸ್ ಪ್ರೋಟೀನ್. ಸಕ್ಕತ್ ಟೇಸ್ಟ್ ಆಗಿದೆ. ಮುನೇಶ್ವರ ನೀರು ಹಾಕ್ತಾನೆ. ಫ್ಯಾಕ್ಟ್ರಿಗೆ ರೀಚ್ ಆಗಿದ್ದು ಆಲ್ರೆಡಿ 4 o'clock ಏನೇನು ಬೇಕೋ ಎಲ್ಲ ತಂದಿದ್ದೀನಿ. ಕುಕುಂಬರ್ ಇದೆ, ಆ್ಯಪಲ್ ಇದೆ, ಮತ್ತು ಬಾಕ್ಸಲ್ಲಿ ಏನಂದರೆ ರಾಗಿ ಮಾಲ್ಟ್. ಎಂಟ್ರಾಗಿದ್ದೆ. ನಮ್ಮವ್ರು ಇದ್ದಾರೆ ಎಲ್ಲ ಇಲ್ಲಿ.
ಓಕೆ, ಇವತ್ತು ಡೇ ಸೈನ್ ಆಫ್ ಇಲ್ಲಿಗೆ ಮಾಡೋಣ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಡಿನ್ನರ್ಗೆ ಇವಾಗಲೇ ರೆಡಿ ಮಾಡ್ಕೊಂಡು ವಾಕ್ ಸ್ಟಾರ್ಟ್ ಮಾಡಬೇಕು. ಈ ಮ್ಯಾಟ್ರ್ ಏನಪ್ಪ ಅಂದ್ರೆ, ಕಾಸು ದುಡಿಯೋಕ್ಕೆ 1000 ದಾರಿ ಇದೆ, ಇಲ್ಲ ಅಂತಿಲ್ಲ, 1000 ದಾರಿ ಇದೆ ಕಾಸು ದುಡಿಯೋಕ್ಕೆ. ಬಟ್ ಎಂಡ್ ಆಫ್ ದ ಡೇ ಅದ್ರಲ್ಲಿ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನಿನಗೆ ಇಷ್ಟನೇ ಆಗ್ತಿರೋ ಕೆಲಸಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು 9 ಅವರ್ ಕೆಲಸ ಮಾಡ್ಕೊಂಡು ಆ ಸ್ಟ್ರೆಸ್ಸಲ್ಲೇ ಡೇ ಓಡಿಸ್ಕೊಂಡು ಸಿಗೋ 2 ದಿವಸ ಲೀವಲ್ಲಿ ನೀವು ಜಾಲಿ ಮಾಡ್ಕೊತೀನಿ ಅಂತ ಇದ್ದರೆ ನಿನ್ನ ಜೀವನ ಪೂರ್ತಿ ಜಿಗಿನ್ಸೆ ಅನ್ಭವಿಸ್ಬೇಕು. ಇಷ್ಟ ಆಗಿಲ್ಲ ಅಂದರೂ ಮಾಡಲೇಬೇಕಲ್ವಾ? ಆದರೆ ನಿಮಗೆ ಯಾವುದ್ರಲ್ಲಿ ಸ್ಕಿಲ್ಸ್ ಇದೆಯೋ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನೀವು 4 ಅವರ್ ಕೆಲಸ ಮಾಡಿದ್ರೂ ಆ ಕಾಸು ನೀವು ದುಡಿಬೋದು. ಫಿನಿಶಿಂಗ್ ಅವರ್ ಡೇ ವಿತ್ ದಿಸ್ ಬಾಯ್ಲ್ಡ್ ಎಗ್ ಅಷ್ಟೇ. ಈ ಡೇ ಇಲ್ಲಿಗೆ ಬೇಕಿತ್ತು ಗಾಯ್ಸ್. ಬಾಯ್, ಸಿ ಯು ಟೇಕ್ ಕೇರ್.